ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿ ವರ್ಷ ಕೊಡುವ ಅತ್ಯುತ್ತಮ ರಾಜಕೀಯ ವಿಶ್ಲೇಷಣೆ ಹಾಗೂ ಉತ್ತಮ ವರದಿ ಪ್ರಶಸ್ತಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಲಿದಿವೆ. ವಿದ್ಯುನ್ಮಾನ ವಿಭಾಗದಲ್ಲಿ ಅತ್ಯುತ್ತಮ ರಾಜಕೀಯ ವಿಶ್ಲೇಷಣೆ ಪ್ರಶಸ್ತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಹಿರಿಯ ರಾಜಕೀಯ ವಿಶ್ಲೇಷಕರು, ಸುದ್ದಿ ಸಂಪಾದಕರಾದ ಪ್ರಶಾಂತ್ ನಾಥ್ ಅವರಿಗೆ ನೀಡಲಾಗಿದೆ. ಇನ್ನು ಸಿದ್ದಪ್ಪ ಕೆಂಬಾವಿ ಹೆಸರಲ್ಲಿ ಉತ್ತಮ ವರದಿಗೆ ನೀಡಲಾಗುವ ಪ್ರಶಸ್ತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಜಯಪುರ ಜಿಲ್ಲಾ ವರದಿಗಾರ ಷಡಕ್ಷರಿ ಕಂಪೂನವರಿಗೆ ನೀಡಲಾಗಿದೆ. ಬೀದರ್ನಲ್ಲಿ ನಡೆದ 40ನೇ ಪತ್ರಕರ್ತರ ಸಮ್ಮೇಳನದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ, ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಮಾಧ್ಯಮದ ಇನ್ನಿತರ ಸಾಧಕರಿಗೂ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವಿಜಯ್ ಜಮಖಂಡಿ ಕೇಂದ್ರಕ್ಕೆ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗಿದೆ. ಹಾಗೆ ಶ್ರೀಕಾಂತ್ ಕಾಸರಗೋಡು, ಸಂಜೀವ್ ರಾವ್ ಕುಲಕರ್ಣಿ ಅವರಿಗೆ ಕೇಂದ್ರಕ್ಕೆ ವಿಶೇಷ ಪ್ರಶಸ್ತಿ. ರಾಜ್ಯಸಭೆಯ ವಾರ್ಷಿಕ ಪ್ರಶಸ್ತಿ ಹಾರ್ದಿಕ ಅಭಿನಂದನೆಗಳು. ಲೋಕನಾಯಕ ವರದಿಗಾರರು ಮಾಡ್ತಾ ಇರುವಾಗ ಇನ್ಫಾರ್ಮೇಶನ್ ಅನ್ನು ನೀವೇನೋ ಗೂಗಲ್ ಮಾಡ್ತೀರಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀರಿ, ಏನೋ ಮಾಡ್ತೀರಿ. ಗೂಗಲ್ ಸರ್ಚಿಂಗ್ ಹ್ಯಾಸ್ ಬಿಕಮ್ ವೆರಿ ಡಿಫಿಕಲ್ಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ. ಉದಾಹರಣೆಗೆ ಏನೋ ಒಂದು ಮಾಹಿತಿ ಕೊರತೆ ಇರುತ್ತೆ, ಆ ಮಾಹಿತಿ ಬೇಕು ಅಂತ ಹೇಳಿದಾಗ ನೀವು ನಿಮ್ಮ ಯಾರಾದ್ರೂ ಒಬ್ಬರತ್ರ ಎಕ್ಸ್ಪರ್ಟ್ ಹತ್ರ ಕೇಳ್ತಿರಲ್ಲ, ಯಾವತ್ತೊಂದು ಆಯ್ತಲ್ಲ ಘಟನೆ ಅದು ಏನದು ಅಂತ ಕೇಳಿದ ತಕ್ಷಣ ಅವನೇನೋ ಗೊತ್ತಿದ್ರೆ ಹೇಳ್ತಾನೆ, ಇನ್ನೊಬ್ರು ಕೇಳಿ ಹೇಳ್ತಾನೆ, ಏನೋ ಒಂದು ಮಾಡಿ ಹೇಳ್ತಾನೆ. ಅಥವಾ ಈ ವಿಚಾರ ಗೊತ್ತಿಲ್ಲ ಅಂದರೆ ವಿಷಯ ತಜ್ಞರ ಜೊತೆಗೆ ನೀವು ಫೋನ್ ಮಾಡಿ ಕೇಳ್ತೀರಿ, ಸರ್ ಅವತ್ತು ಹಿಂಗಿತ್ತಲ್ಲ ಅದೇನು ಅಂತ ಕೇಳ್ತೀರಿ. ಅಥವಾ ಏನೋ ಒಂದು ಬರಿತಾ ಇರ್ತೀರಿ, ಬರಿತಾ ಕೂತಾಗ ನಿಮಗೆ ಹೆಸರು ನೆನಪಾಗಲ್ಲ, ಅದೇನೋ ವಿದ್ಯಮಾನ ನೆನಪಾಗುತ್ತೆ, ಹೆಸರು ನೆನಪಾಗಲ್ಲ. ಆದರೆ ಅದು ಯಾರು ಅಂತ ತಿಳ್ಕೊಬೇಕಾಗಿದ್ದಾಗ ನೀವು ಒಂದು ಸರ್ಚ್ ಮಾಡೋದು ಡಿಫಿಕಲ್ಟ್ ಆಗಿತ್ತು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇದು ಕೂಡ ಎಷ್ಟು ಈಸಿ ಅಂತಂದ್ರೆ ಒಂದು ಸ್ಮಾಲ್ ಡೆಮೋವನ್ನು ಕೊಡ್ತೀನಿ ನೋಡಿ. ಹೇ ಜೆಮಿನಿ, ಈ ಕರ್ನಾಟಕದಲ್ಲಿ ಒಬ್ಬರು IPS ಆಫೀಸರ್ ಆಗಿದ್ದವರು ತಮಿಳುನಾಡಿಗೆ ಹೋಗಿ ಬಿಜೆಪಿ ಸೇರಿ ಅಲ್ಲೇನೋ ಒಂದು ಬಿಜೆಪಿಯ ಕೆಲಸ ಮಾಡ್ತಿದ್ರಲ್ಲ, ಅವ್ರ ಹೆಸರು ಮರ್ತೋಗಿದೆ. ಅವ್ರ ಹೆಸರು ಏನು? ಅಧಿಕಾರಿಯ ಹೆಸರು ಕೆ ಅಣ್ಣಾಮಲೈ. ಅವರು ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಸೇರಿದರು. ಈಗ ಅವರು ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ. ಅವರ ಬಗ್ಗೆ ಇನ್ನೇನಾದರೂ ತಿಳಿದುಕೊಳ್ಳಬೇಕೆ? ನಾವು ಇವತ್ತು ಬೀದರ್ದಲ್ಲಿದ್ದೇವೆ. ಬೀದರ್ದಲ್ಲಿ ಇರುವಂತಹ ಒಬ್ಬ ಅತ್ಯಂತ ಯುವ ರಾಜಕಾರಣಿ ಯಾರು ಅಂತ ಹೇಳ್ಬೋದಾ? ಈಗ ಬೀದರ್ನಲ್ಲಿರುವ ಅತ್ಯಂತ ಯುವ ರಾಜಕಾರಣಿ ಎಂದರೆ ಅದು ಸಾಗರ್ ಖಂಡ್ರೆ. ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿದ್ದಾರೆ. ಅವರು ಕರ್ನಾಟಕದಿಂದ ಆಯ್ಕೆಯಾದ ಅತ್ಯಂತ ಕಿರಿಯ ಸಂಸದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.